ಯಾಕ್ರಿಪ್ಪ ಪ್ರಶ್ನೆ? ವಾಲ್ಯಾಪಲ್ಲಿ ಹೆಂಗ ನಾರದ ಮಹರ್ಷಿಯನ್ನು ಗಿಡಕ್ಕೆ ಕಟ್ಟ್ಯ ನೋಡ, ಗಿಡಕ್ಕೆ ಕಟ್ಟ ನೋಡು. ಹಂಗ ಹಾಲ ಮತದೊಳಗ ಒಬ್ಬ ಭಕ್ತ ಶಿವನನ್ನ ಗಿಡಕ್ಕೆ ಕಟ್ಟ್ಯಾನ. ಶಿವನನ್ನ ಗಿಡಕ್ಕೆ ಕಟ್ಟಾನ. ಶಿವನನ್ನ ಗಿಡಕ್ಕೆ ಕಟ್ಟ್ಯಾನ. ಏನ ಕಾರಣಕ್ಕಾಗಿ ಶಿವನಿಗೆ ಗಿಡಕ್ಕೆ ಕಟ್ಟ್ಯಾನ? ಯಾವ ಮರಕ? ಯಾವ ಮರಕ? ಆ ಭಗವಂತನನ್ನ ಕಟ್ಟ್ಯಾನ ಅಂತಕ್ಕಂಥದ್ದು ಒಂದು ಮಾತು ಕೇಳಿ. ಹೌದಾ ಕೇಳಿ. ಕಟ್ಟಿರುವಂತ ಭಕ್ತಿ ಯಾರು, ಯಾವ ಮರಕ ಕಟ್ಟ್ಯಾರು ಕಟ್ಟ್ಯಾನ ಅನ್ನುವಂತ ಪ್ರಶ್ನೆಯನ್ನ ಕೇಳ್ಯಾರಿಪ್ಪ. ನಮ್ಮ ಸಗಡಿ ಆತ್ಮೀಕಲಾದ್ರು ಕೇಳಿದರು. ಕೇಳ್ಯಾರ. ಅವ್ರು ಪ್ರಶ್ನೆ ಕೂತ್ರಿ ಹೆಂಗದ ಭಾರತಮ್ಮ ಇದು ಹೇಗದ್ರಿಪ್ಪ? ಯಾಕೆ ಕೇಳಿದ್ರೆ ಅವರು ಯಾವ ಭಕ್ತ ಯಾರು, ಭಕ್ತ ಯಾರು? ಹೌದಲ್ಲ? ಹೌದು. ಇದಕ್ಕೆ ಉತ್ತರ ಏನ್ರಿಪ್ಪ? ಆ ಭಕ್ತ ಯಾರು ಅಂತ ಕೇಳಿದ್ರೆ ಹೌದು. ಮುಕ್ತ ಭಕ್ತ ಬೀರಣ್ಣ. ಮುಕ್ತ ಭಕ್ತ ಬೀರಣ್ಣ. ನೀವು ಕೊಟ್ಟಿರ್ತಕ್ಕಂಥ ಉತ್ತರ ನಾಗಟಾಣ ಮಠ ಬಿಟ್ಟು ಮುಂದಕ್ಕೆ 4 ಹೆಜ್ಜೆ ನೋವು ಬಂದಿಲ್ಲ. ಶುದ್ಧ. ನೀ ಮೊದಲಿಗೆ ನೆಲಕ್ಕೆ ಎಷ್ಟು ಹತ್ರ ಐತಡು ಅಷ್ಟು ಇನ್ನ ಹತ್ರ ಐತೆ. ಮತ್ತೆ ನೀ ಏನು ನನ್ನ ಪ್ರಶ್ನೆ ಕುಂತ ಕೊಟ್ಟಿಲ್ಲ. ಎಲ್ಲಿಗೆ ಕೈ ಹಚ್ಚಿ ಹೇಳಿದ ಹೌದು ಕೂಡ ಎರಡೂ ಮೇಲಿನ ಕಾರ್ಯಕ್ರಮ ಬಹಳಷ್ಟು ಮಾರ್ಮಿಕವಾಗಿ ಸಾಗಿ ಬಂದಾವ ಬೀರೋಣ. ಸಾಗಿ ಬಂದಪ್ಪ. ಕರೆ ನಡವರ್ಕ್ ಏನೋ ಸಾಯಂಕಾಲಕ್ಕೆ ಶನಿ ಕಾಣಿದ್ರೆ ಎಲ್ಲೇ ಕೂತಲ್ಲಿ ಹೆಣ ಕಾಡ್ತಂತ ಹಂಗ ಮೈಕ ಕಾಡಿ ಹೋಯ್ತು. ಅದೇನ ಕೂತಾಗ ಏನ ಕಾಡ್ತಂತೀರಪ್ಪ. ಇರ್ಲಿ, ಬಹಳಷ್ಟು ಮಾರ್ಮಿಕವಾಗಿ ಕಾರ್ಯಕ್ರಮ ನಡೆದಾವ. ನಡೆದಾವು. ಹೆಚ್ಚಿಗೆ ಮಾತುಗಳನ್ನು ಮಾತಾಡದೆ ನೇರವಾಗಿ ನಮ್ಮ ವಿಷಯಕ್ಕೆ ಬರ್ಬೇಕಾಗ್ಯದ. ವಿಷಯ ಕಡೆ ಬಂದು ಜಲ್ದಿ ಹಾಡಿಗೆ ಅನುಮತಿ ಮಾಡಿ ಕೊಡ್ಬೇಕಾಗ್ಯದ ಬೇರು. ಹೌದು ಹೌದು. ಹೇಳ್ತಾರ ಮಹಾತ್ಮರ ಮಾತಿನೊಳಗ. ಏನ್ ಹೇಳ್ತಾರಪ್ಪ ಮಹಾತ್ಮ ಮಾತ? ಎಳ್ಳಿಲ್ಲದ ಜ್ಞಾನದಲ್ಲಿ ಎಣ್ಣೆ ಉಂಟೆ, ಕಳ್ಳ ಕುಟ್ಟಿದಲ್ಲಿ ಬಣ್ಣ ಸಿಗುವುದು ಉಂಟೆ. ಉಂಟೆ ಉಂಟೆ. ಎಳ್ಳಿಲ್ಲದ ಜ್ಞಾನದಲ್ಲಿ ಎಣ್ಣೆ ಉಂಟೆ, ಕೊಳ್ಳ ಕುಟ್ಟಿದಲ್ಲಿ ಬಣ್ಣ ಸಿಗುವುದು ಉಂಟೆ. ಕಳ್ಳನು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಎಂದಾದರೂ ಉಳಿಯುವುದುಂಟೆ. ಶಿವಶರಣ ಮಜ್ಜಿಗೆ ಇವರು ಸಿದ್ದರಾಮಯ್ಯ ರೆಕಾರ್ಡ್ ಸತ್ ಹಾಡಬೇಕು, ಹಾಡಬೇಕಂದ್ರೆ ಹಾಡಬೇಕು. ಅದು ಹಾಡ್ತದಮ್ಮ. ದಯವಿಟ್ಟು ವಿಷಯ ನಡೆದಾಗ ಹಾಡಬಾರ್ದು. ನಿಮ್ಮ ಕೈ ಮುಗದ ಕಾಲು ಹಿಡ್ಕೊತೀನಿ. 5 ನಿಮಿಷ ಎತ್ಕೊಂಡಿರ್ತೀವಿ. ಜಲ್ದಿ ವಿಷಯ ಫುಲ್ ಆಗ್ತದ ನಾವು ಹೇಳಕತ್ತೀವಿ ನಿಮಗೆ. ಸರ್ ಅವ್ರೇನಂತಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪದ ಹಾಡಲ್ಲಂತಾರ. ಅವರು ಹಾಡ್ತದ. ಸ್ವಲ್ಪ ಮಾತಾಡಪ್ಪ, ಸ್ವಲ್ಪ ಸುಮ್ಕುಂದ್ರಿ. ಅದು ಹಾಡ್ತದ. ಹೊಟ್ಟು ತೂರಿ ಕೈ ಹೊಟ್ಟಾದಂತ ಕಾರಣ ರಾಮನಾಥ ರಾಮನಾಥ ಅಂತೇಳಿ ಜಡರ ದಾಸಿಮಯ್ಯನವ್ರು ಹೇಳ್ಯಾರ. ಹೇಳ್ಯಾರ ಮಾತ. ಇವತ್ತು ನಾವು ಹೊತ್ತು ಮುಡುಗುತ್ತನ 2 ಸಂಘ ಹಾಡಲಾಕಿದ್ದಾರೆ ಹೊರತಾಗಿ ಭತ್ತನೇ ರಾಶಿ ಮಾಡುವುದಲ್ಲ. ಭತ್ತ ಬರೇ ಕೊಳ್ಳಿನ ರಾಶಿ ಮಾಡುವುದಿಲ್ಲ. ಇಲ್ಲಿಪ್ಪ ಇಲ್ಲ. ನಮ್ಮ ಸರಜೋಡಿ ನಮ್ಮ ಮಾಸ್ತರ್ ಅವರಿಗೆ, ನಮ್ಮ ಮಾಲಿಂಗರಾಯ ಮುತ್ತವರಿಗೆ ಪ್ರಶ್ನೆ ಏನು ಕೇಳಿದೀವಿ ಬೇರೋಣ? ಏರಿಕೇರಿಪ್ಪ ಮುತ್ತರಿಗೆ ನೇರವಾಗಿ ಉತ್ತರ ಕರೆಕ್ಟ್ ಕೊಟ್ಟಿನಿ ಅಂತೇಳಿ ಎದೆಗೆ ಕೈ ಹಚ್ಕೊಂಡು ಹೇಳ್ಯಾರ ಮಾಲಿಂಗರಾಯ ಮುತ್ತವರು. ತಾವೆಲ್ಲಾರು ಕೇಳಿರಿ. ಹೌದು ಹೌದು ಹೌದ್ರಿಪ್ಪ. ಕೇಳಿರಿ. ಈಗ ಗುರುತಾಗುತ್ತದ. ಯಾಕತ್ಲ ಮಾಡತ್ರಿ? ಏನ್ ಹಾಡಮ್ಮ ಸುಮ್ ನಿಮ್ದೇ ಕೇಳಮ್ಮ. ಯಾಕಂತ ಕೇಳಿದ್ರಿ? ಏನು ಪ್ರಶ್ನೆ ಕೇಳಿದೀವಿ ಬಿರುವಣ್ಣ? ಏನ್ ಕೇಳಿದವ್ರಿ ಪುರ ಪ್ರಶ್ನೆ? ಹೆಂಗ ವಾಲ್ಯಾಕೋಳಿ ನಾರದ ಮಹರ್ಷಿಯನ್ನ ಗಿಡಕ್ಕೆ ಕಟ್ಟಿದ್ದ ಹಗ್ಗದಲೆ ಹಂಗ ಹಾಲ ಮತದೊಳಗ ಒಬ್ಬ ಭಕ್ತ ಏನ್ ಮಾಡಿದ್ದ? ಸಾಕ್ಷಾತ್ ಶಿವನನ್ನೇ ಗಿಡಕ್ಕೆ ಕಟ್ಟ್ಯಾನ. ಯಾವ ಗಿಡಕ್ಕೆ ಕಟ್ಟ್ಯಾನ? ಹೌದಾ? ಆ ಭಕ್ತನ ಹೆಸರೇನು, ಏನ ಕಾರಣಕ್ಕಾಗಿ ಕಟ್ಟ್ಯಾನ ಅಂತ ನಾವು ಕೇಳಿ. ಏನಂತ ಹೇಳ್ಯಾರಿಪ್ಪ ಗುರುಜಿಯವರು? ನಮ್ಮ ಸರಜೋಡಿ ಮಾತಾಡ್ಲಕ್ಕ ಬಂದಿರತಕ್ಕಂತ ನಾಡಿಗೆ ದೊಡ್ಡದ ನಾಗಟಾಣ ಮಠದಿಂದ ಬಂದಿರತಕ್ಕಂತ ಶ್ರೀಗಳು ಏನ್ ಹೇಳಿದ್ರು ಮಾಲಿಂಗರಾಯ ಮುತ್ತವರು? ಏನಂತ ಹೇಳ್ಯಾರಿಪ್ಪ? ಭಕ್ತ ಬೀರೋಬ ಅಂತಕ್ಕಂಥವ. ಭಕ್ತ ಬೀರಣ್ಣ ಅಂತಕ್ಕಂಥವ ಏನ್ ಮಾಡ್ಯಾನ? ಮುದ್ದು ಬೀರಣ್ಣ. ಹೌದಾ? ಆ ಶಿವನನ್ನ ಗಿಡಕ್ಕೆ ಕಟ್ಟ್ಯಾನ. ನೀರೊಳಗ ಮುನಿಗಿ ಶಿವನನ್ನ ಕಂಡನ ತಿಳ್ಕೊಂಡ ಹೇಳ್ಯಾರ. ಗಿಡಕ್ಕೆ ಕಟ್ಟ್ಯಾನ. ಇದು ಉತ್ತರ ಕುಲ್ಲ. ನೇರವಾಗಿ ನಿಮ್ಮ ಉತ್ತರ ಅಂತ ಹೇಳ್ಯಾರ. ಹೌದಾ? ಹೌದಾ? ಅದಕ್ಕೆ ಹೇಳ್ತಾರ ಒಂದು ಮಾತಿನೊಳಗ, ನೋಡ್ ಮಗ. ಹೇಳ್ತಾರ ಒಂದು ಮಾತಿನಾಗ ಏನಂತೇಳಿ? ಏನಂತ ಹೇಳ್ತಾರಿಪ್ಪ? ದಾಸರ ಆಟಲ್ಲ, ದ್ವಾಸ್ಯದ ಊಟಲ್ಲ. ದಾಸರ ಆಟಲ್ಲ, ದ್ವಾಸ್ಯದ ಊಟಲ್ಲ. ಹಳ್ಳಿ ಊರಲ್ಲ, ಕೊಳ್ಳಿ ಬೆಳಕಲ್ಲ. ಬೆಕ್ಕ ಚೆನ್ನಿಗಲ್ಲ, ಕಾಡ ಬಸವಣ್ಣಲ್ಲ. ಹೌದಾ? ಹರಿವು ಹಳ್ಳಲ್ಲ, ಗುಳ್ಳವ ದೇವರಲ್ಲ ಅಂತ ಹೇಳ್ಯಾರ. ಸುಳ್ಳು ಹೇಳರು ಜಲಮಲ್ಲ ಅಂತ ಹೇಳ್ಯಾರು. ಹೌದು. ಏನ್ ಹರ್ಕಂತೀರ ಹೊಡಿ. ಯಾವಾಗ ನಮ್ಮ ಮಾಳಿಗರಾಯ ಪೂಜಾರರು ಉತ್ತರ ಕೊಟ್ಟಾರ ನೋಡ, ನೀವು ಕೊಟ್ಟಿರ್ತಕ್ಕಂಥ ಉತ್ತರ ನಾಗಟಾಣ ಮಠ ಬಿಟ್ಟು ಮುಂದಕ್ಕೆ 4 ಹೆಜ್ಜೆ ನೋವು ಬಂದಿಲ್ಲ. ಶುದ್ಧ. ನೀ ಮೊದಲಿಗೆ ನೆಲಕ್ಕೆ ಎಷ್ಟು ಹತ್ರ ಐತಡು ಅಷ್ಟು ಇನ್ನ ಹತ್ರ ಐತೆ. ಮುತ್ತೆ ನೀ ಏನು ನನ್ನ ಪ್ರಶ್ನೆ ಉತ್ತರ ಕೊಟ್ಟಿಲ್ಲ. ಎದೆಗೆ ಕೈ ಹಚ್ಚಿಕೊಂಡು ಹೇಳಿದ. ಹೌದು. ಹೇಳ್ತಾನೆ ಸಿದ್ಧನಿಗೆ ಕವಿ ಒಂದು
ಕಾಲ 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 ಕುಸ್ತವ್ರ ಕುಡಿಬೇಕ ಹಾಲ ಎದೆ ಮ್ಯಾಗ ಹಿಡಿಬೇಕ ಕಾಲ ಕೈಯಾಗ ಹಿಡ್ದಾರ ಬೆಳ್ಳಿ ಡಾಲ ಮಗ್ಗದ ಮ್ಯಾಲಿಗೆ ಹೊತ್ತ ಮುಳುಗದ್ರಾಗ ತೋರ್ಸಂದ ಮುಗಿಲ ಮುಗಿಲ ಅಂತ ಹೇಳ್ಯಾರ. ಹೌದಾ ನೀವು ಹೇಳಿರ್ತಕ್ಕಂತ ಪ್ರಶ್ನೆಗೆ ಉತ್ತರ ಶುದ್ಧ ತಪ್ಪದ. ಇನ್ನು ಅವರೊಂದು ಪ್ರಶ್ನೆ ನಮಗ್ ಹೆಂಗ ಕೇಳಿದ್ರು, ಹೆಂಗ್ ಕೇಳ್ಯಾರಿಪ್ಪ? ಅವ್ರ ಪ್ರಶ್ನೆ ಕೇಳುವಂತ ಸಂದರ್ಭದೊಳಗೆ ಶಿವಣ್ಣ ಮಾಸ್ತರ್ ಸ್ಟೇಜಿಗೆ ಬಂದು ಒಂದು ಮಾತು ಹೇಳೋದು, ಏನಂತ? ಸರ ಇಲ್ಲೇನ ಡಾಲಿನ ಹಾಡಿಕೆ ನಡೆದಿಲ್ಲ, ಹೌದು ಪಾಯಿಂಟ್ ಟು ಫುಲ್ ಪಾಯಿಂಟ್ ಪ್ರಶ್ನೆ ಮಾಡಿದ್ರಿ, ಘರ್ಷಣೆದೊಳಗೆ ಕೆಲಸ ಮಾಡ್ಯಾನ ಈಗ. ಹೌದು ಹಂಗ ನೀವು ಘರ್ಷಣೆದಾಗ ಮಾಡ್ರಿ ಅಂತ ಹೇಳಿದ ಬಳಿಕ ಪೂಜಾರಿ ಮತ್ತೆ ಏನಂದ, ಏನಂತ ಹರಿಪ್ಪ ಗುರುಜಿ ಅವರು? ಏ ಶಿವಣ್ಣ ಮಾಸ್ತರ್ ಇದು ಉತ್ತರ ನಿನಗೆ ಬರಿಯಾದ ಅಂತ ಹೇಳಿದ್ರೆ ಡ್ಯಾಡ್ ಅಂದಿ, ಇನ್ನೊಂದು ಮಾಡ್ತೀನಿ ತಗೋ ಹೊತ್ತು ಮುಳುಗುತ್ತಾನ ಉತ್ತರ ಕೂಡ ಅಂದ್ರು. ಶಬಾಷ್ ಹೌದು. ಅದನ್ನು ಹೆಂಗ ಮಾಡಿದ್ರು, ಹೆಂಗ್ ಮಾಡ್ಯಾರಿ? ಅದನ್ನು ಪಾಯಿಂಟ್ ಟು ಫುಲ್ ಪಾಯಿಂಟ್ ಮಾಡ್ಯಾರ. ಹಾ ಪ್ರಶ್ನೆ ಮಾಡಿದ್ರ ಕೂತಿರ್ತಕ್ಕಂತ ದೈವಕ್ಕೆ ಅರ್ಥ ಆಗಿರ್ಬೇಕ. ಬರವರಸುತ್ತನ ಕಿವ್ಯಾಗ ಉಳಿಬೇಕ. ಶಿವನಿಗೆ ಹುಡುಗ ಇದೇ ಪ್ರಶ್ನೆ ಕೇಳ್ಯಾನ, ನಾಗಟಾಣ ಮುತ್ತವರು ಇದೇ ಪ್ರಶ್ನೆ ಕೇಳ್ಯಾರ ಅಂತೇಳಿ ದೈವಕ್ಕೆ ತಿಳಿಬೇಕ. ತಿಳಿಬೇಕಪ್ಪ ತಿಳಿಬೇಕು. ಸುಮ್ ಕುಡಿಲ್ಲ ಅವ್ರು ಇಲ್ಲಿ ಚಸ್ಕ ಉಳಾಕ. ಯಾಕಂತ ಕೇಳಿದ್ರ, ಯಾಕಪ್ಪ? ಯಾವಾಗ ನೀವು ಶಿವಣ್ಣ ಮಾಸ್ತರ್ ಏನಂದ್ರಿ, ಏನಂತ? ಈ ಉತ್ತರ ನಿನಗೆ ಇದುವರೆ ಬರ್ತೈತಿ ಬೇರೆ ಇದ್ದಿದ್ದು ಬೇಡ, ಇದು ಸರಳ ಇದ್ದಿದ್ದು ಮಾಡ್ತೀನಿ ಅಂದ್ರು. ಹೌದು ಶಿವಣ್ಣ ಮಾಸ್ತರ್ ತಿಳ್ಕೊಂಡೆ ಹೇಳ್ಯಾನ, ಪಾಯಿಂಟ್ನ್ಯಾಗ ಬಂದ್ರೆ ನಿಮ್ಗೆ ಡಾವ ಕಟ್ಟಿ ಹೊಡಿತೀನಿ ಅಂತ ಹೇಳಿ. ಇನ್ನ ಒಂದೊಂದು ಡಾವ್ ಅದಾವ ನಮ್ಮಲ್ಲಿ. ಇನ್ನೂ ಅದಾವ ಡಾವ. ಹಾ ಯಾಕಂತ ಕೇಳಿದ್ರ ಶಿವನಿಗೆ ಕೆತ್ತು ಸ್ಟೇಜ್ ಮೇಲೆ ಎಲ್ಲಾ ಕಡೆ ಬುಕ್ಕ ತೋರಿಸ್ತಾನಂದ್ರ ಸುಮ್ಮ ತೋರ್ಸಂಗಿಲ್ಲವ. ಹಾ ಯಾಕೆ ತೋರಿಸ್ತಾನವ? ಇದು ಕುರಿ ಕಾಯ್ದಂದ್ರೆ ಬರೀ ಗೋಟಿ ಆಡ್ಕೊಂಡ್ ತಿರುಗಾಡಿರ್ಬೇಕು, ಕುರಿಯಾಗಂತ ಹೆಂಗ್ ತಿಳ್ಕೋದ್ ಹೇಳ್ರಿ. ಹಾ ಕುರಿ ಕಾಯುವುದೇ ನನ್ನ ಕಾಯಕ, ಪದಮಗೊಂಡರೆ ನಮಗ ಮೂಲ ನಾಯಕ. ನಾಯಕ ನಾಯಕ ಕುರಿ ಕಾಯುವುದೇ ನನ್ನ ಕಾಯಕ, ಪದಮಗೊಂಡರೆ ನಮಗ ಮೂಲ ನಾಯಕ. ಕುರುವರ್ಯ ಒಣಿಸಿದ್ದ ಹಾವೇರಿ ಜಿಲ್ಲಾ ಸಿಂಗಾವರ ತಾಲೂಕು ಬಂಕಾಪುರ ಭೂಮಿ ಒಳಗ ಬಂದು ಪದಮಗೊಂಡಗ ಆಗ್ಯಾನ ಸಾಯಕ ಸಾಯಕ ಅಂತ ಹೇಳ. ಹೌದಲ್ಲ ಹೌದು. ಏನು ಪ್ರಶ್ನೆ ಕೇಳ್ಯಾರ ತಾವೆಲ್ಲರೂ ಕೇಳಿರಿ. ಏ ನೀನ್ ತಾಳಪ್ಪ, ನೀ ಮೊದಲೇ ನಿನ್ ಸಿಟ್ಟಂದ್ರ ಆರಿದ್ ಕೂದಿದ್ದಂಗ. ಸುಳ್ಳ ಹೇಳಿ ಜನಕನ ಮಳ್ಳ ಮಾಡವಲ್ಲ ಶಿವನಿಗೆ ಊರ ಹುಡುಗ. ಹುಡುಗ ಹುಡುಗ ಸುಳ್ಳ ಹೇಳಿ ಜನಕನ ಮಳ್ಳ ಮಾಡವಲ್ಲ ಶಿವನಿಗೆ ಊರ ಹುಡುಗ. ಕೈಯಾಗ ಹಾಕ್ಯಾನ ಬೆಳ್ಳಿ ಕಡೆಗ. ಆದಂತ ಕಠಿಣ ಸಿದ್ಧಾಂತ ಹೇಳ್ತೀನಿ, ನಿಂಬಾಳ ಗುಣದಾಗ ಹುಲಿ ಹೊಡೆದಾಗ ಗುಣಗ. ಹುಡುಗಪ್ಪ ಹುಡುಗ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಬಿಟ್ಟು ಹೋದ್ರೆ ಶಿವಣ್ಣ ಮಾಸ್ತರ ಶಿಶಿಮಗಲ್ಲ ಮಾಳಿಗೆ ಮಗ ಎಲ್ಲ ಸಮಾನ ಕೈ ಎತ್ತ. ಹೆಂಗ ನಾ ಬುಕ್ಕಾನೆ ಅಂತಂದ ನಿಮ್ಮ ಉತ್ತರ ಹೇಳಕತ್ತೀನಿ, ಹೌದು ನೀವು ಹೆಂಗ ಹೇಳಿರಿ ಬಾಯಿದಿಂದ ಉತ್ತರ. ಮುದ್ದು ಭಕ್ತ ಬೀರಣ್ಣ ಎಲ್ಲಿ ಶಿವನನ್ನ ಕಂಡಾನ ಮುಂದಿನ ಸಂಧಿಗೆ ತಂದು ನಾ ಮತ್ತೆ ಮಾತಾಡೋ ಇದಕ್ಕೆ ಅಲ್ಲ ಅಂದ್ರ ಅಂತ ಹೇಳಿರಿ. ಮುಂದೆ ಮಾತಾಡೋರು ಇದ್ದಾರೆ ಅಂದ್ರೆ ಬುಕ್ಕ ನೀವು ಹೆಂಗ ಉತ್ತರ ಹೇಳಿರಿ ಹಂಗ ತೋರಿಸಿ. ಅವ್ರು ಉಪ್ಪ ಕಾರನೇ ಉಣ್ತಾರಿಪ್ಪ, ಅವ್ರಿಗೆ ಸಿಟ್ಟದಿನ ಹಟ್ಟಾಗಿ ಇಟ್ಕೊಂಡ್ ಬರ್ತಾರ ಅವರು. ಮುಂದಿನ ಸಂಧಿಗೆ ಬುಕ್ಕ ತೋರಿಸಿ ಮಾತಾಡ್ತಾರಂತಕ್ಕಂಥ ಆತ್ಮ ವಿಶ್ವಾಸನು ನನಗದ. ಮಾಸ್ತರ್ ಅವರು ಪೂರ್ಣಕಾರದವರ ಈಗ ಪೊಲೀಸರು ಬಂದಾರ ನೋಡು. ವೀರೇಶನು ಯಾವ ಗುಣದ ಯಾವ ವ್ಯಕ್ತಿಯಾಗಿದ್ದನು? ಯಾರಾದ್ರೂ ಬಂದು ನೋಡ್ಬಹುದು. ಏನ್ ಕೇಳ್ಯಾರ? ವೀರೇಶನು ಯಾವ ಗುಣದ? ವೀರೇಶ ಯಾವ ಗುಣದ ಯಾವ ವ್ಯಕ್ತಿ? ಇದನ್ನ ಕೇಳ್ಯಾರಿಲ್ರಿ? ಇದನ್ನ ಕೇಳ್ಯಾರಲ್ಲ? ಅದು ನಾವು ಇಲ್ಲಿ ಸುಳ್ಳು ಮಾತಾಡೋದು ಚೆಕ್ ಮಾಡಿ ತೋರ್ಸ್ಲಿಕ್ಕೆ ಯೂಟ್ಯೂಬ್ ಐತಿ. ಹೌದಲ್ಲ? ಇಲ್ಲಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಹೆಂಗದ ಅಂತ ಕೇಳಿದಾರ. ಹೆಂಗ್ರಿಪ್ಪ? ವೀರೇಶ ನಾಯಕ, ವೀರೇಶ ನಾಯಕ ಗುಣದ ಧೀರೋದಾತ್ತ ವ್ಯಕ್ತಿ ಅಂತ ತಿಳ್ಕೊಂಡ ಉತ್ತರ ನೀವು ಕೇಳಿರ್ತಕ್ಕಂಥದ್ದು 9 ಅನ್ನುವುದು ಉತ್ತರ ಕುಲ್ಲ ಮಾಡಿದ ಭೂಮಿಯೊಳಗ ಮುಖ್ಯವಾದ ರಾಯಬಾಗ ಪರಿಸರ ಹಾಲು ಮತದ ಪರಂಪರೆ. ಹೌದಪ್ಪ ಹೌದು. 64ನೇ ಪೇಜಿಗೆ ನಿಮ್ ಉತ್ತರ ಕುಲ್ಲ ಆಗ್ಯದ್ರಿ ಮುತ್ತಾರವ್ರ. ನೀವು ಯಾರು ಉತ್ತರ ಕುಲ್ಲ ಆಗ್ತೀರಿ ಕೈ 10 ಮಂದಿ ಹೇಳಿರಿ. ಮುಂದಿನ ಸಂಧಿಗೆ ಹೇಳಲಾಗತ್ತಂದ ಉತ್ತರ ತೋರಿಸಿದ ಅಂದ್ರ ಹೌದು ನಮ್ಮ ಬಾಳಿಗರೆ ಮತ್ತೆ ಹೇಳಿದಕ್ಕೂ ಸ್ವಾರ್ಥಕ್ಕಾಗ್ಯದ ಅಂತೇಳಿ ನಿನ್ನ ಕಾಲಿಗೆ ಬೀಳ್ತದೆ. ನಾ ಕೇಳಿದ ಪ್ರಶ್ನೆಗೆ ನೀವು ಹೇಳದಾಗ ಉತ್ತರ ತೋರಿಸಲಿಕ್ಕ ತಪ್ಪಿಗೆ ತಪ್ಪದಂಡೆ ಅನ್ನ ಕೊಡೋರು ರೊಕ್ಕ ಬಿಟ್ಟು ಹೋಗ್ತಾರೆ ಇವತ್ತಿನ. ಯಾಕ ಹೇಳ್ಯಾರ ಅವರು, ಈ ವಿಷಯ ಮಾಡೋದ್ರ ಬಿರಿ ಆಗ್ಯಾದ. ಬಿರಿ ಅಲ್ಲ, ಹೊತ್ತು ಮುಳುಗುತ್ತಾನ ನೀವ್ ಹೇಳಿರ್ಬೇಕು. ಬರೇ 3 ನಿಮಿಷ ಟೈಮಿಗೆ ಕೊಟ್ರೆ ಸಾಕು ಉತ್ತರ ತೆಗಿಲಾಕ. ಹೌದಾ? ಜನರಲ್ ಬುಕ್ನಾಗ
ಬೇರೆ ಹೊಕ್ಕದದು ಹಾಲು ಮತ್ತು ಹೆಡ್ಡಿಂಗ್ ಲೈನ್ ಹಿಡಿತಂತೇಳಿ ಹಾ ಈ ಹಾಲು ಮತ್ತು ಹೆಡ್ಡಿಂಗ್ ಲೈನ್ ಇದಾಗ ಯಾವತ್ತು ಶಿವನಿಗೆ ಅವ್ರ ದಾರಿ ತಪ್ಪಂಗಿಲ್ಲ. ಹೌದಪ್ಪ ಹೌದು. ಹಾ ಯಾಕಂತ ಕೇಳಿದ್ರ ಬಿರಿ ಅಂತ ಕೇಳಿದ್ರೆ ಬಿರಿ ಅಂದವ್ರು ಹುರಿ ತೆಗೆದ ಮಕ್ಕಳು ಇದೀವಿ ನಾವು. ಬಿರಿ ಅಂದವ್ರು ಹುರಿ ಹೊಕ್ಕಳೂರಿಗೆ ಕೈದ ಮಕ್ಕಳು ಹಾ, ಇರ್ಲಿ. ಹಾಲು ಮಾತಾಡೋದೇನು ಯಥಾ ಪ್ರಕಾರ ನಾಲ್ಕುಡಿ ಕ್ಯಾಲಿ ಹಾಲಿ ಹಾಡಿಕಿಸಿ ನಮ್ಮ ಹಾಲ ಮೊತ್ತದ ಹೆಬ್ಬುಲಿ ಹೆಬ್ಬುಲಿ ಬಾಳೆಗಳ ಮುದ್ದರಿಗೆ ಚಾನ್ಸ್ ಕೊಡೋರು ಮುಂದಿನ ಸಂದಿಗೆ ಹೆಂಗ್ ಹೇಳ್ಯಾರ ಹಂಗೆ ತಂದ ತೋರಿಸ್ತಾರಂತಕ್ಕಂತ ಆತ್ಮವಿಶ್ವಾಸ ನನಗೂ ಅದ, ನಮ್ಮೂರ ದೈವಕ್ಕೂ ಅದ. ಏನ್ ಅನುಭವ ಹಾ ರಂಗ್ಯ